ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಎಲ್ಲರಿಗೂ ಇಷ್ಟವಾಗುವಂತಹ ಪೌಷ್ಟಿಕವಾದ ಸ್ನ್ಯಾಕ್ಸ್ ಮಾಡೋಣ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಗೋಧಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ, ಜೋಳದ ಹಿಟ್ಟು ಅರ್ಧ ಕಪ್ಪು, 1/4 ಕಪ್ನಷ್ಟು ಕಡಲೆ ಹಿಟ್ಟು, ಬೇಸನ್ನು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದಿಷ್ಟು ಮಸಾಲೆ ಸೇರಿಸ್ಕೊಳ್ಳೋಣ. ಮೊದಲು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಖಾರದ ಪುಡಿ 1 ಟೀ ಸ್ಪೂನಷ್ಟು, ನಾನಿಲ್ಲಿ ಬ್ಯಾಡಗಿ ಖಾರ ಬಳಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಚಿಟಿಕೆಯಷ್ಟು ಇಂಗು, ಅರಿಶಿನ 1/4 ಟೀ ಸ್ಪೂನಷ್ಟು, ಉಪ್ಪು ರುಚಿ ತಕ್ಕಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿನ ಜೊತೆಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೀರು ಹಾಕಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗನೂ ಬೇಡ, ಮೀಡಿಯಮ್ ಆಗಿ ಸಾಫ್ಟ್ ಆಗಿರಬೇಕು ಹಿಟ್ಟು. ಸಾಫ್ಟ್ ಆಗೋವರೆಗೂ ಈ ಥರ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಸಾಫ್ಟಾಗೆ ಕಲಿಸ್ಕೊಂಡಿರೋದು. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮೇಲೆಲ್ಲ ಎಣ್ಣೆ ಸವರಿ ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. 10 ನಿಮಿಷ ನೆನೆಯೋಕೆ ಬಿಟ್ಟಿದ್ದು ಚೆನ್ನಾಗಿ ನೆಂದಿದೆ. ಈಗ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಇದನ್ನು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ನೀವು ಇದು ಮಾಡಿಕೊಡ್ಬೋದು. ನೀವು ಇದನ್ನು ಬೇಯಿಸಿಟ್ರೆ ಫ್ರಿಜ್ಜಲ್ಲಿ 2 ದಿನ ಇಟ್ಕೊಂಡು ಬಳಸ್ಬೋದು. ಇದು ಕಡಿಮೆ ಎಣ್ಣೆ ಬಳಸಿ ಮಾಡುವಂಥದ್ದು, ಆಯಿಲ್ ಫ್ರೀ ಅಂತಲೇ ಹೇಳ್ಬೋದು. ಇದು ನೋಡಿ, ಈ ಥರ ರೋಲ್ ಮಾಡಿಕೊಂಡು ಕೋಡ್ಬಳೆ ಮಾಡ್ತೀವಲ್ಲ ಅದೇ ಥರನೇ ಮಾಡೋಣ. ಇದೇ ಥರ ಎಲ್ಲವನ್ನು ಮಾಡೋಣ. ಮಕ್ಕಳಿಗೆ ಇದೊಂದು ಹೊಸ ಥರ ತಿಂಡಿ ಅನಿಸುತ್ತಲ್ಲ, ಇಷ್ಟಪಟ್ಟು ತಿಂತಾರೆ. ಹಿಟ್ಟೆಲ್ಲ ಬಳಸಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಇದು ಹಳೆ ಕಾಲದ ತಿಂಡಿ. ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ದಿದ್ದು. ನೋಡಿ, ಎಲ್ಲವನ್ನು ಕೋಡ್ಬಳೆ ಥರ ಮಾಡಿ ಇಟ್ಕೊಂಡಿರೋದು. ಈಗ ನೆಕ್ಸ್ಟ್ ನೋಡೋಣ. ಇದನ್ನೀಗ ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿಟ್ಕೊಂಡಿರೋದು. ತಟ್ಟೆಗೆಲ್ಲ ಜೋಡಿಸಿಟ್ಕೊಂಡಿರೋದು. ಈಗ ಇದನ್ನು ಬೇಯಕ್ಕಿಡೋಣ. ನೀರು ಕುದಿಯೋಕೆ ಇಟ್ಟಿತ್ತು. 10 ರಿಂದ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. 10 ನಿಮಿಷ ಬೇಯೋಕೆ ಇಟ್ಟಿತ್ತು. ನೋಡಿ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣ್ಣಗಾಗಲಿದು. ಬೇಯಿಸಿ ರೆಡಿ ಇದೆ. ಇದನ್ನು ಹೀಗೆ ಬಳಸ್ಬೋದು. ಇನ್ನೂ ರುಚಿಕರವಾಗಬೇಕಂದ್ರೆ ಸ್ವಲ್ಪ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ.
ನೋಡೋಣ ಹೇಗೆ ಒಗ್ಗರಣೆ ಮಾಡೋದು ಅಂತ. ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಹಸಿಮೆಣಸಿನ್ಕಾಯಿ ಸೀಳಿದ್ದು, ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು, ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ ಕಲರಿಗೋಸ್ಕರ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಒಂದು ಚುಟುಕಿ ಉಪ್ಪು ಹಾಕ್ಕೊಳ್ಳೋಣ. ಬೇಯಿಸ್ಕೊಂಡಿರೋದು ಬೆಂದ ಕೋಡ್ಬಳೆ ಹಾಕ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಳ್ಳೋಣ. ಚೆನ್ನಾಗಿ ಕೋಡ್ಬಳೆಗೆಲ್ಲ ಹತ್ತುವ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಶೇಂಗಾ ಪುಡಿ ಹಾಕ್ಕೊಳ್ಳೋಣ. ನೀವು ಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನು ಚಟ್ನಿ ಗಿಟ್ನಿ ಅದು ಏನೂ ಬೇಡ. ಟೀ ಟೈಮ್ಗಂತೂ ಹೇಳಿ ಮಾಡಿಸ್ದಂಗಿದೆ ಸ್ನ್ಯಾಕ್ಸ್ ಇದು. ಮಕ್ಕಳಿಗಾದರೆ ಕೆಚಪ್ಪೋ ಸಾಸೋ ಏನಾರೋ ಬಾಕ್ಸಿಗೆ ಹಾಕ್ಕೊಡ್ಬೋದು. ರುಚಿಕರವಾದ ಕೋಡ್ಬಳೆ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.